ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 ಅಲ್ಲಿ 48ನೇ ದಿವಸ. ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ, PSSM PMC ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ. ಇವತ್ತು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾನು ಹೇಳ್ತೀನಿ. ನಾವು ಹುಟ್ಟಿದ ತಕ್ಷಣ ಇಂದಿನ ಜನ್ಮ ಕರ್ಮಗಳು, ಇಂದಿನ ಜನ್ಮದಲ್ಲಿ ಒಬ್ಬರ ಬಗ್ಗೆ ನಾವು ಏನು ಇಟ್ಕೊಳ್ತೀವೋ ಇದೆಲ್ಲ ನಮಗೆ ಕ್ಯಾರಿ ಆಗುತ್ತದೆ. ಆದರೆ ಈಗ ನಮ್ಮ ಹತ್ರ ಧ್ಯಾನ ಇದೆ, ಜ್ಞಾನ ಇದೆ. ಈ ಒಂದು ಧ್ಯಾನವನ್ನು, ಶಕ್ತಿಯನ್ನು, ಜ್ಞಾನವನ್ನು ನಾವು ಉಪಯೋಗಿಸಿ ಇಂದಿನ ಜನ್ಮ ಕರ್ಮಗಳು, ಬೇರೆಯವ್ರ ಬಗ್ಗೆ ಮನಸ್ಸಲ್ಲಿ ಏನೇನು ಕಸ ಇದೆಯೋ ಅದೆಲ್ಲ ಹೋಗ್ಬೇಕು. ಯಾರೊಬ್ಬರನ್ನು ನೀವು ನೋಡಿದ್ರೂ 3 ವಿಷಯ ಮಾತ್ರನೇ ನೋಡಬೇಕು. ECW. E ಅಂದರೆ ಎನರ್ಜಿ, C ಅಂದರೆ ಕಾನ್ಷಿಯಸ್ನೆಸ್, W ಅಂದರೆ ವಿಸ್ಡಮ್. 3 ಮಾತ್ರನೇ ಪ್ರತಿ ಒಬ್ಬರನ್ನು ನಾವು ಆ ಥರನೇ ನೋಡಬೇಕು. ಪ್ರತಿಯೊಂದು ವಿಷಯನನ್ನು ಈ ECW ಇಂದಾನೇ ನೋಡಬೇಕು. ಈಗ ಈ ಮೆಡಿಟೇಷನ್ ಸೆಷನ್ ಒಂದಿದೆ. ಏನಾಗುತ್ತೆ, ಇಲ್ಲಿ ಜಾಯ್ನ್ ಆಗಿದ್ರೆ 30 ನಿಮಿಷ ಧ್ಯಾನ, ಎಷ್ಟೊಂದು ಎನರ್ಜಿ ಸಿಗ್ತಾ ಇದೆ ನಮಗೆ. ಅದೇ ಈ ಕಾನ್ಷಿಯಸ್ನೆಸ್. ಏನು ಕಾನ್ಷಿಯಸ್ನೆಸ್ ಅಂದರೆ ಚೈತನ್ಯ. ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾಂಡ್ ಆಗಬೇಕು. ಎಕ್ಸ್ಪ್ಯಾಂಡ್ ಆಗಬೇಕಂದ್ರೆ ಸೇವೆ ಮಾಡಬೇಕು. ಸೇವೆ ಹೆಂಗೆ ಮಾಡಬೇಕು ಅಂದರೆ ಧ್ಯಾನ ಮಾಡಿ ಅಂತ ಬೇರೊಬ್ಬರಿಗೆ ಹೇಳೋದು, ಇಲ್ಲ ಅಂದರೆ ಯಾವುದೇ ಒಂದು ಧ್ಯಾನ ಸೆಷನ್ಸ್ಗೆ ಜಾಯ್ನ್ ಆಗಿ ಅಂತ ನಾವು ಲಿಂಕ್ ಕಳಿಸಿದ್ರು, ಹೇಳಿದ್ರು, ಒಂದು ಪ್ಯಾಂಪ್ಲೆಟ್ ಹಂಚಿದ್ರು, ಆಗಿದ್ರೆ ಹಣ ಕೊಟ್ಟಿದ್ರೂ, ಅನ್ನದಾನಕ್ಕೆ, ಧ್ಯಾನಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು, ನಮ್ಮ ಕಾನ್ಷಿಯಸ್ನೆಸ್ ಅನ್ನೋದು ಎಕ್ಸ್ಪ್ಯಾಂಡ್ ಆಗುತ್ತೆ. 3ನೇದು ವಿಸ್ಡಮ್, ಸ್ವಾಧ್ಯಾಯ, ಸಜ್ಜನ ಸಂಗತಿ. ಒಬ್ಬರನ್ನು ನಾವು ನೋಡಿದ ತಕ್ಷಣ ಈ 3 ನೋಡಬೇಕು. ಅವ್ರ ಹತ್ರ ತುಂಬ ಎನರ್ಜೀಸ್ ಇದೆ ಅಂದರೆ ಅವ್ರ ಜೊತೆ ಕೂತ್ಕೊಂಡು ಧ್ಯಾನ ಮಾಡಬೇಕು. ಅವ್ರ ಹತ್ರ ಎಷ್ಟೋ ಜ್ಞಾನ ಇದೆ ಅಂದರೆ ಅವ್ರ ಅನುಭವಗಳನ್ನ ಕೇಳಬೇಕು. ಅವ್ರ ಜೊತೆ ಸೇರಿಕೊಂಡು ನಾವು ಧ್ಯಾನಕ್ಕೆ ಸಂಬಂಧಪಟ್ಟ ಕೆಲಸಗಳು ಮಾಡಬೇಕು. ಈ 3 ಬಿಟ್ಟು ಬೇರೆ ಏನೇ ಮಾಡಿದ್ರೂ ಈ ಕರ್ಮ ಚಕ್ರದಲ್ಲಿ ನೀವು ಸಿಕ್ಕಾಕೊಳ್ತೀರಿ. ಪ್ರತಿ ಒಬ್ಬರ ಜೀವನದಲ್ಲಿ ಯಾರೋ ಒಬ್ಬರು ತೊಂದರೆಯನ್ನು ಕೊಟ್ಟಿದ್ದಾರೋ ಅಂದ್ಕೊಳ್ಳಿ. ಅವ್ರ ಮುಖ ನೋಡಿದ್ರೂ, ಅವ್ರ ನೆನಪು ಬಂದಿದ್ರೂ, ಅವ್ರ ವಾಯ್ಸ್ ಕೇಳಿದ್ರೂ ಇರಿಟೇಷನ್ ಬರುತ್ತೆ, ಕೋಪ ಬರುತ್ತೆ, ಎಷ್ಟೋ ಭಾವನೆಗಳು ಬರ್ಬೋದು. ಆ ಭಾವನೆಗಳು ಬರೋದು ನ್ಯಾಚುರಲ್. ಬಟ್ ನೀವು ಅದನ್ನು ಹಂಗೆ ಬಿಟ್ಟಿದ್ರೆ ಅದು ನಿಮ್ಮ ಒಳಗೆ ಮತ್ತೆ ವಾಪಸ್ ಹೋಗ್ಬಿಡುತ್ತೆ. ಅದು ಯಾವಾಗ ಸರ್ಫೇಸ್ ಆಗುತ್ತೋ ಅವಾಗ ಧ್ಯಾನ ಮಾಡಿ. ನಿಮಗೆ ಗೊತ್ತಿರೋದು ಜ್ಞಾನ ಏನು, ನಾನು ಈ ಶರೀರ ಅಲ್ಲ, ಅವರು ಆ ಶರೀರ ಅಲ್ಲ, ಇಬ್ಬರು ಆತ್ಮ. ಇಲ್ಲಿ ಒಂದು ನಾಟಕ, ಅವರೊಂದು ಪಾತ್ರ, ನಮ್ದೊಂದು ಪಾತ್ರ, 2 ಡಿಫ್ರೆಂಟ್ ರೋಲ್ಸ್. ಅವ್ರ ಪಾತ್ರೆಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ಪಾತ್ರೆಯಲ್ಲಿ ನಾವಿದು ಮಾಡ್ತಾ ಇದ್ದೀವಿ. ಒಂದು ಅನುಭವ ಅವ್ರು ನಮಗೆ ಕೊಟ್ಟಿದ್ರು, ಕೋಟಿ 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 ನಮಸ್ಕಾರಗಳು ಹೇಳಿ ಅವ್ರಿಗೆ. ಯಾಕೆಂದರೆ ಈ ಅನುಭವಕ್ಕೋಸ್ಕರನೇ ನಾವು ಶರೀರ ತಗೊಳಿದ್ದೀವಿ. ಶರೀರ ತಗೊಂಡಿರೋದೇ ಅನುಭವಕ್ಕೋಸ್ಕರ. ಯಾವಾಗ ನಾನು ಶರೀರ ಅಲ್ಲ, ಅವರು ಶರೀರ ಅಲ್ಲ, ಇಬ್ಬರು ಆತ್ಮನೇ. ಈ ಒಂದು ಜೀವನ ನಾಟಕದಲ್ಲಿ ಈ ಒಂದು ಕಸ, ಈ ಒಂದು ತುಂಬ ಕಷ್ಟ ಅವ್ರು ನಮಗೆ ಕೊಟ್ಟಿದ್ರು ಅಂದರೆ ಈ ಒಂದು ಅನುಭವ ನಮ್ಮ ಆತ್ಮ ಬದಲಾವಣೆಗೆ ಉಪಯೋಗ ಆಗುತ್ತದೆ. ಆ ಒಂದು ಅನುಭವ ಕೊಟ್ಟಿರೋದಕ್ಕೆ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಈ ಥರ ನೀವು ಯೋಚನೆ ಮಾಡಿಲ್ಲ ಅಂದರೆ, ಈ ಥರ ನೀವು ಕ್ಲೆನ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಎನರ್ಜಿ ಕಡಿಮೆ ಆಗುತ್ತದೆ. ಮತ್ತು ನಿಮ್ಮ ಹತ್ರ ಇರೋದು ಆ ಒಂದು ವಿಸ್ಡಮ್ಮು, ಜ್ಞಾನ ಉಪಯೋಗ ಇಲ್ಲ. ನಿಮ್ಮ ಕಾನ್ಷಿಯಸ್ನೆಸ್ಸು ಎಕ್ಸ್ಪ್ಯಾಂಡ್ ಆಗಲ್ಲ. ಅಭ್ಯಾಸ ಮಾಡ್ತಾನೇ ಇರಬೇಕು. ಇದು ಒಂದು ದಿವಸ ಕೇಳಿದ್ರೆ ಬರಲ್ಲ, ಮತ್ತೆ 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 ಅಪ್ಲೈ ಮಾಡ್ತಾನೆ ಇರಬೇಕು. ನನ್ನ ಜೀವನದಲ್ಲಿ ಎಷ್ಟೋ ಜನ ನನಗೆ ಎಷ್ಟೋ ತೊಂದರೆ ಕೊಟ್ಟು ಹೋಗಿದ್ರು. ಮತ್ತೆ ಅವರನ್ನು ನಾನು ನೋಡಿದರೆ, ಅವರು ವಾಯ್ಸ್ ಕೇಳಿದರೆ, ಅವರ ಫೋಟೋ ನೋಡಿದರೆ, ಅವ್ರ ವಿಡಿಯೋ ನೋಡಿದರೆ ನಾನು ಚೆಕ್ ಮಾಡ್ತೀನಿ. ಏನಾದರೂ ಅವ್ರ ಬಗ್ಗೆ ನನ್ನ ಒಳಗೆ ಏನಾದ್ರು ಇದೆಯಾ, ಕೋಪ ಬರ್ತಾ ಇದೆಯಾ, ಏನಾದರೂ ಭಾವನೆಗಳು ಬರ್ತಾ ಇದೆಯಾ, ಇಲ್ಲಾಂದರೆ ಅವರು ನಾನು ಆತ್ಮ ಅನ್ನೋದು ನನಗೆ ನೆನಪಿಗೆ ಬರ್ತಾ ಇದೆಯಾ, ಏನಾದ್ರು ಇದೆಯಾ ಅನ್ನೋದು ನಾನು ಚೆಕ್ ಮಾಡ್ಕೊಳ್ತೀನಿ. ಒಂಚೂರು ಹಂಗೆ ಏನಾದ್ರು ಆಗಿದ್ದರೆ ಇಮ್ಮಿಡಿಯೇಟಾಗಿ ಅದು ಕ್ಲಿಯರ್ ಮಾಡೋಕ್ಕೆ ಎಷ್ಟು ಪ್ರಯತ್ನ ಕೊಡಬೇಕು ಅಷ್ಟು ನಾನು ಕೊಡ್ತೀನಿ. ಯಾಕೆಂದರೆ ನನ್ನ ಆತ್ಮಕ್ಕೆ ಅದು ಬೇಡ. ಆತ್ಮಕ್ಕೆ ಏನು ಬೇಕು ಅಂದರೆ ಎನರ್ಜಿ, ಕಾನ್ಷಿಯಸ್ನೆಸ್, ವಿಸ್ಡಮ್. ಅವಾಗ ಅದು ಬದಲಾವಣೆ ಆಗುತ್ತದೆ.
ಅವ್ರಿಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಏನೋ ಮಾಡಿದ್ರು ಮಾತಾಡಿದ್ರು, ಮತ್ತೆ ನನಗೂ ಬುದ್ಧಿ ಇಲ್ವಾ, ನನಗೆ ಜ್ಞಾನ ಇಲ್ವಾ, ಅದನ್ನು ನಾನು ಒಳಗೆ ಇಟ್ಕೊಳ್ಳೋಕ್ಕೆ. ಒಂದು ವಿಷಯದಲ್ಲಿ ನಾವು ಡಿಸ್ಟರ್ಬ್ ಆಗ್ತಾ ಇದ್ದೀವಿ ಅಂದರೆ ಎಲ್ಲೋ ಒಂದು ಸರಿ ಇಲ್ಲ ಅಂತ ಅರ್ಥ ಮಾಸ್ಟರ್ಸ್. ಎಷ್ಟೇ ಒಂದು ನೀವು ಗ್ರೇಟ್ ಮಾಸ್ಟರ್ ಆಗಲಿ, ಆದ್ರೂ ಎವ್ರಿ ಮೂಮೆಂಟ್ ಯಾವ ಚೆಕ್ ಮಾಡ್ತಾನೇ ಇರಬೇಕು. ಯಾಕೆ ಅಂದರೆ ನಾವು ಎಲ್ಲರೂ ಧ್ಯಾನ ವಿದ್ಯಾರ್ಥಿಗಳು, ಈ ಭೂಮಿಗೆ ಬಂದಿರೋ ಧ್ಯಾನ ವಿದ್ಯಾರ್ಥಿಗಳು. ಫಸ್ಟ್ ಆಸ್ಟ್ರಲ್ ವರ್ಲ್ಡ್ಸಲ್ಲಿ ಎಷ್ಟೋ ನೀವು ಓದ್ಬೋದು, ಎಷ್ಟೋ ವಿಷಯಗಳು ನಿಮಗೆ ಗೊತ್ತಾಗ್ಬೋದು, ಬಟ್ ಅನುಭವ ಬಂದಿದ್ರೆ ಮಾತ್ರನೇ ಅದು ಜ್ಞಾನ ಆಗುತ್ತೆ. ಇಲ್ಲ ಅಂದರೆ ಅದು ಬರೀ ಇನ್ಫಾರ್ಮೇಷನ್ ಅಷ್ಟೇ. ಒಂದು ವಿಷಯ ಅದು ನಿಮಗೆ ಉಪಯೋಗ ಆಗಲ್ಲ. ಒಂದು ವಿಷಯ ನಿಮಗೆ ಅರ್ಥ ಆಗಿದ್ರೆ ಅದಕ್ಕೆ ನಿಮಗೆ ಏನು ಬೇಕು? ಅನುಭವ ಬೇಕು, ಅದಕ್ಕೆ ಸಿಚುವೇಶನ್ಸ್ ಬೇಕು. ಆ ಸಿಚುವೇಶನ್ ಬಂದಿದ್ರೆ ಮಾತ್ರ ಆ ಜ್ಞಾನ ಎಷ್ಟು ನಿಮಗೆ ಅರ್ಥ ಆಗಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಸಿಚುವೇಶನ್ ಇಸ್ ದ ಮದರ್ ಆಫ್ ಆಲ್. ಬಿಟ್ಟರ್ ಎಕ್ಸ್ಪೀರಿಯನ್ಸಸ್ ಯಾರು ನಿಮ್ಗೆ ಕೊಟ್ಟಿದ್ರು ಅವ್ರಿಗೆಲ್ಲರಿಗೂ ಕೋಟಿ ನಮಸ್ಕಾರಗಳು ಹೇಳಿ. ನನ್ನ ಜೀವನದಲ್ಲಿ ಎಷ್ಟೋ ಜನ ಅದು ಕೊಟ್ಟಿದ್ರು, ಅವರೆಲ್ಲರಿಗೆ ಥ್ಯಾಂಕ್ ಯು. ಇಲ್ಲ ಅಂದರೆ ಇಷ್ಟೊಂದು ಅನುಭವ ನನಗೆ ಬರಲ್ಲ, ಇಷ್ಟೊಂದು ಬದಲಾವಣೆ ನನಗೆ ಬರಲ್ಲ. ಎಲ್ಲ ಚೆನ್ನಾಗಿದೆ, ಎಲ್ಲ ಸ್ಮೂತ್ ಆಗಿದೆ ಅಂದರೆ ಮತ್ತೆ ಪರೀಕ್ಷೆ ಮಾಡಿದರೆ ಮಾತ್ರ ನಮ್ಮ ಸ್ಕೋರ್ ಏನೋ ಗೊತ್ತಾಗುತ್ತೆ. ನಮ್ಮ ಮಾಸ್ಟ್ರಿ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ಎನ್ಲೈಟನ್ಮೆಂಟು ಒಂದು ಪರಿಸ್ಥಿತಿ, ಒಂದು ಸಿಚುವೇಶನ್ ಬಂದಿದ್ರೆ ಆವಾಗ ನಮಗೆ ಅರ್ಥ ಆಗುತ್ತದೆ. ಇಲ್ಲ ಅಂದರೆ ಅರ್ಥ ಆಗಲ್ಲ. ಎಲ್ಲ ಚೆನ್ನಾಗಿದೆ, ಎಲ್ಲ ಬ್ಯೂಟಿಫುಲ್ ಅಂತ ಅಂದ್ಕೊಳ್ತೀವಿ. ಒಬ್ಬರು ಮುಖ, ಒಬ್ಬರು ಮಾತು, ಒಬ್ಬರು ನಮಗೆ ಕೊಟ್ಟಿರೋದು ಕಷ್ಟ, ಇದು ಎಲ್ಲ ಬಂದಿದ್ರೆ ಆವಾಗ ಮುಂಚೆ ಹೆಂಗಿತ್ತು ಇವಾಗ ಹೆಂಗಿತ್ತು, ಮುಂಚೆ ಆ ಥರ ಬಂದಿದ್ರೆ ಒಂದು ದಿವಸ ಡಿಸ್ಟರ್ಬೆನ್ಸು, ಇವಾಗ ಪರವಾಗಿಲ್ಲ 1 ಅವರೇ ಡಿಸ್ಟರ್ಬೆನ್ಸ್. ಅಂದರೆ ನಿಮ್ಮೊಳಗೆ ಗ್ರೋತ್ ಬಂದಿದೆ, ಇನ್ನೂ ಬರ್ತಾ ಇದೆ, ಕ್ಲಿಯರ್ ಮಾಡ್ಕೋಬೇಕು. ಬಟ್ ಇಂಪ್ರೂವ್ಮೆಂಟ್ ಇದೆಯಾ ನೋಡ್ಕೊಳ್ಳಿ. ಆ ಇಂಪ್ರೂವ್ಮೆಂಟ್ ಇದೆ ಅಂದರೆ ಈ 1 ಅವರ್ 30 ಮಿನಿಟ್ಸ್ ಆಗಬೇಕಾ, 10 ಮಿನಿಟ್ಸ್ ಆಗಬೇಕು, 1 ಮಿನಿಟ್ ಆಗಬೇಕು, ಮತ್ತು 0 ಆಗಬೇಕು. ಇವಾಗ ನಾನು ಕ್ಲೆನ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಜನ್ಮ ಅವ್ರ ಬಗ್ಗೆ ಅದೇ ಕಸ ತಗೊಂಡು ನಾನು ಹುಡ್ತೀನಿ. ಬೇಕಾ? ಇಸ್ ಇಟ್ ವರ್ತ್? ಏನಾದ್ರು ಉಪಯೋಗ ಇದೆಯಾ ನಿಮ್ಮ ಆತ್ಮಕ್ಕೆ ಅದು ಉಪಯೋಗ ಇಲ್ಲ, ಅದು ಕಸ. ಇಟ್ ಈಸ್ ಅ ಡೈಲಿ ಪ್ರಾಕ್ಟೀಸ್. ಪ್ರತಿ ಒಂದು ದಿವಸ ನೀವು ಮಾಡಬೇಕು. ಪ್ರತಿಯೊಬ್ಬರು ನೋಡಿದ ತಕ್ಷಣ ನೀವು ಮಾಡಬೇಕು. ಹೊಸದಾಗಿ ಒಬ್ಬರು ನೋಡಿದ್ರೆ ಏನು ಪ್ರಾಬ್ಲಮ್ ಇರಲ್ಲ, 2ನೇ ಸತಿ ಅವ್ರು ನೋಡಿದ್ರೇ ಪ್ರಾಬ್ಲಮ್. ಹೊಸವ್ರನ್ನ ನೋಡ್ತಾ ಹೋಗಿದ್ರೆ ಪ್ರಾಬ್ಲಮ್ ಇರಲ್ಲ, ಯಾವ್ರ ಬಗ್ಗೆ ಏನಿರಲ್ಲ ಇನ್ಫಾರ್ಮೇಶನ್. ಇಲ್ಲಿ ಯಾರಾದ್ರು ಬಂತು ನಿಮ್ಮ ಹತ್ರ ಬೇರೆಯೊಬ್ಬರ ಬಗ್ಗೆ ಮಾತಾಡ್ತಾ ಇದ್ರಂದ್ರೆ ನಮಸ್ಕಾರ ಮಾಡಿ ನನ್ನನ್ನು ಬಿಡಿ ಅಂತ ಹೋಗ್ಬಿಡಿ ಅಲ್ಲಿಂದ. ಅವರು ಮೈಂಡಲ್ಲಿ ಒಬ್ಬೊಬ್ಬರ ಬಗ್ಗೆ ಜಡ್ಜ್ಮೆಂಟ್ಸ್ ಎಲ್ಲ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅವಾಗ ಏನಾಗುತ್ತೆ? ನಿಮ್ಮ ಎನರ್ಜಿ ಕಡಿಮೆ ಆಗುತ್ತದೆ, ನಿಮ್ಮ ಜ್ಞಾನ ಕಡಿಮೆ ಆಗುತ್ತದೆ, ನಿಮ್ಮ ಸೋಲ್ ಕಾನ್ಷಿಯಸ್ನೆಸ್ ಎರಡೂ ಏಟು ಬೀಳುತ್ತದೆ. ಮತ್ತೆ ಇದೆಲ್ಲ ಕ್ಲಿಯರ್ ಮಾಡಿಕೊಂಡು ನೀವು ಯಾವಾಗ ಬರ್ತಿರೋ ಸಮಯ ಅನ್ನೋದು ವೃಧಾ ಆಗುತ್ತದೆ ಮಾಸ್ಟರ್ಸ್. ಒಂದು ದಿವಸ ಅಲ್ಲಿ ಬರಲ್ಲ. ಇದು ಇಷ್ಟು ವರ್ಷ ಧ್ಯಾನ ಮಾಡಿದ್ರೂ ಅದು ಮತ್ತೆ 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 ನೀವು ನೆನಪಿಗೆ ಇಟ್ಕೋಬೇಕು. ಎಲ್ಲಿ ತನಕ ಅಂದರೆ ವಿತೌಟ್ ರಿಮೆಂಬರಿಂಗ್ ಎಲ್ಲರೂ ಒಂದೇ ಅನ್ನೋ ಸ್ಥಿತಿ ನಿಮಗೆ ಬರಬೇಕು. ಅದನ್ನು ಮತ್ತೆ ಮೇಂಟೈನ್ ಮಾಡಬೇಕು. ಆಧ್ಯಾತ್ಮಿಕದಲ್ಲಿನೂ ಒಂದು ಬಂದಿದ್ರೆ ಸಾಕಾಗಲ್ಲ, ಅದನ್ನು ಮೇಂಟೈನ್ ಮಾಡ್ಕೋಬೇಕು. ಹೆಲ್ತನ್ನು ಹೆಂಗೆ ನೀವು ಮೇಂಟೈನ್ ಮಾಡ್ಕೊಳ್ತೀರೋ, ದಿನಾ ಸ್ನಾನ ಹೆಂಗೆ ಮಾಡ್ತಿರೋ, ದಿನಾ ಧ್ಯಾನ ಮಾಡಬೇಕು. ದಿನಾ ನಿಮ್ಮ ಜ್ಞಾನವನ್ನು ಉಪಯೋಗಿಸಿ ಬೇರೆಯವ್ರ ಬಗ್ಗೆ ಏನೇನು ಕಸ ಇದೆ ಅದೆಲ್ಲ ಹೊರಗೆ ತೆಗಿ ಆಗಬೇಕು. ಇಲ್ಲ ಅಂದರೆ ಅದು ನಿಮ್ಮ ಜೊತೆ ಮತ್ತೆ ಇನ್ನೊಂದು ಜನ್ಮದಲ್ಲಿ ಬರುತ್ತೆ. ಇದು ಭಾಳ ಚಿಕ್ಕ ಕಾನ್ಸೆಪ್ಟೇ. ಬಟ್ ನಾವು ಈ ಶರೀರ ಬಿಟ್ಟಿದ್ರೆ ಪೂರ್ತಿ ಕಾಂತಿಯಾಗಿ ನಾವು ಮೇಲೆ ಹೋಗಬೇಕು. ಇವ್ರ ಬಗ್ಗೆ ಅವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತಗೊಂಡು ಹೋಗಬಾರದು. ಎರಡೇ ಇದೆ, ನಾನು ಆಲ್ರೆಡಿ ಹೇಳಿದ್ದೀನಿ. ಉಪಯೋಗ ಇದೆಯಾ ಇಲ್ವಾ, ಈ 2 ಕೋಣೆಯಿಂದನೇ ಪ್ರತಿಯೊಂದನ್ನು ನೋಡಿ. ಈ ಸೆಷನ್ ಉಪಯೋಗ ಇದೆಯಾ? ಧ್ಯಾನ ಮಾಡ್ತಾ ಇದ್ದೀನಿ, ಜಾಸ್ತಿ ಎನರ್ಜಿ ಬರ್ತಾ ಇದೆ, ಓಕೆ. ಈ ಆಲ್ಫಾ ಕಾನ್ಸೆಪ್ಟ್ ಉಪಯೋಗ ಇದೆಯಾ ಇಲ್ವಾ? ದಿನ ನಾನು ಆತ್ಮ ಅನ್ನೋದು ನೆನಪಿಗೆ ಬರ್ತಾ ಇದೆ, ಓಕೆ. ಕೊನೆಯದಾಗಿ ಎಲ್ಲರೂ ಅವರು ಅನುಭವಗಳು ಹೇಳ್ತಾ ಇದ್ದಾರೆ, ನನಗೆ ಉಪಯೋಗ ಇದೆಯಾ ಇಲ್ವಾ? ಉಪಯೋಗ ಇದೆ. ಎಷ್ಟೊಂದು ಅನುಭವಗಳು ಕೇಳಿದರೆ ನಾನು ಇನ್ನೂ ಹೆಚ್ಚು ಧ್ಯಾನ ಮಾಡಬೇಕು, ಎಷ್ಟೊಂದು ಕಾಯಿಲೆಗಳು ನನ್ನೊಳಗೇನು ಹೋಗುತ್ತೆ, ಕರ್ಮ ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬರ್ತಾ ಇದೆ, ಇನ್ಸ್ಪಿರೇಷನ್ ಬರ್ತಾ ಇದೆ. ಅಷ್ಟೇ. ನನ್ನ ಮುಖ ನೋಡಿ ಇಲ್ಲಿ ಯಾರು ಬರೋಕೆ ಬೇಡ. ಈ ಮುಖದಲ್ಲಿ ಏನಿಲ್ಲ, ದರ್ ಇಸ್ ನಥಿಂಗ್ ಇನ್ ದಿಸ್ ಫೇಸ್. ಎಲ್ಲಿ ಹೋಗಿದ್ರು, ಯಾರನ್ನು ನೋಡಿದ್ರು ಉಪಯೋಗ ಇದೆಯಾ ಇಲ್ವಾ ಇದೊಂದು ನೋಡ್ಕೊಳ್ಳಿ ಅಷ್ಟೇ. ಉಪಯೋಗ ಇಲ್ಲ ಅಂದರೆ ಅಲ್ಲಿಂದ ಹೋಗ್ಬಿಡಿ. ಅಲ್ಲಿ ನಿಲ್ತ್ಕೊಂಡು ಇವರು ರಾಂಗು ಅವರು ರೈಟು, ಆ ಕಾನ್ಸೆಪ್ಟ್ ಕರೆಕ್ಟು, ಇವ್ರು ಈ ಥರ ಮಾಡಬಾರದು, ನಾನಂತ ಅದು ಮಾಡಲ್ಲ. ಯಾಕೆಂದರೆ
ಜಡ್ಜ್ ಮಾಡೋಕ್ಕೆ ಹಿಮಾಲಯನ್ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ಇರಬೇಕು. ಬರೀ 1, 2, 3 ವಿಷಯಗಳು ನೋಡಿ ನಾವು ನಮ್ಮ ಬಾಯಿಂದ ಒಂದು ನೆಗೆಟಿವ್ ಬಂದಿದ್ರು, ಬಾಯಿಂದ ಒಬ್ಬರ ಬಗ್ಗೆ ಕಂಪ್ಲೇಂಟ್ ಬರ್ತಾ ಇದೆ ಅಂದರೆ ವಿ ಆರ್ ನಾಟ್ ಎ ಮಾಸ್ಟರ್, ವಿ ಆರ್ ಸ್ಲೇವ್ಸ್ ಅಂತ ನಾನು ಹೇಳ್ತೀನಿ. ಇದು ಯಾರೇ ಆಗಲಿ, 30 ವರ್ಷ ಧ್ಯಾನ ಮಾಡಿ, 3 ದಿವಸ ಧ್ಯಾನ ಮಾಡಿ, ಬಾಯಿಂದ ಒಬ್ಬರ ಬಗ್ಗೆ ನೀವು ಕಂಪ್ಲೇಂಟ್ ಬರ್ತಾ ಇದೆ, ಜಡ್ಜ್ಮೆಂಟ್ ಬರ್ತಾ ಇದೆ ಅಂದರೆ ಯು ಆರ್ ನಾಟ್ ಎ ಮಾಸ್ಟರ್, ಯು ಆರ್ ಎ ಸ್ಲೇವ್. BA ಮಾಸ್ಟರ್ ಅಂತ ಗುರುಗಳು ಭತ್ರಿಜಿ ಅವರು ಹೇಳಿದ್ರು. ನೀವು ಮಾಸ್ಟರ್ ಆಗಬೇಕು ಅಂದರೆ ವಾಕ್ ಶುದ್ಧಿ ಇರಬೇಕು, ವಾಕ್ ಕ್ಷೇತ್ರ ಇರಬೇಕು, ಮನೋಶುದ್ಧಿ ಇರಬೇಕು, ಆತ್ಮಶುದ್ಧಿ ಇರಬೇಕು, ಭಾವನೆಗಳು ಶುದ್ಧಿ ಇರಬೇಕು. ಆವಾಗ ನೀವು ಕಾಂತಿ, ಇಲ್ಲ ಅಂದರೆ ಭ್ರಾಂತಿ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.